ಓಂ ನಮೋ ವೆಂಕಟೇಶಾಯ. ನಮಸ್ಕಾರ ಸ್ನೇಹಿತರೆ, ಪ್ರಮೀಳಾ ಟಾಕ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪ್ರತಿ ಹಿಂದೂ ತನ್ನ ಜೀವನದಲ್ಲಿ ಮಾಡಲೇಬೇಕಾದ ಒಂದು ಯಾತ್ರೆ ಚಾರ್ಧಾಮ್ ಯಾತ್ರೆ. ಈ ಯಾತ್ರೆ 4 ಪವಿತ್ರ ಸ್ಥಳಗಳ ಪ್ರವಾಸ ಆಗಿದೆ. ಯಮುನೋತ್ರಿ, ಗಂಗೋತ್ರಿ, ಕೇದಾರನಾಥ್ ಮತ್ತು ಬದ್ರಿನಾಥ್ ಇವು ಹಿಮಾಲಯದಲ್ಲಿ ನೆಲೆಸಿವೆ. ಈ ಸ್ಥಳಗಳಿಗೆ ಭೇಟಿ ನೀಡುವುದರಿಂದ ಮೋಕ್ಷ ದೊರೆಯುತ್ತೆ ಅಂತ ನಂಬಲಾಗಿದೆ. 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗವಿರುವ ಸ್ಥಳ ಕೇದಾರನಾಥ್. ಉತ್ತರಾಖಂಡದ ಹಿಮಾಲಯಗಳಲ್ಲಿ ರುದ್ರಪ್ರಯಾಗದ ಬಳಿ ಈ ಕೇದಾರನಾಥ್ ದೇವಾಲಯ ಇದೆ. ಸ್ನೇಹಿತರೆ, ಈ ಕೇದಾರನಾಥ್ ದೇವಾಲಯ ವರ್ಷದಲ್ಲಿ 6 ತಿಂಗಳು ಮಾತ್ರ ಓಪನ್ ಇರುತ್ತೆ, 6 ತಿಂಗಳು ಮುಚ್ಚಿರ್ತಾರೆ. ಕೇದಾರನಾಥ್ ದೇವಾಲಯ ಓಪನ್ ಮಾಡಿದಾಗ ಬಹಳಷ್ಟು ಹಿಂದೂಗಳು ದೇಶದ ನಾನಾ ಕಡೆಗಳಿಂದ ಅಲ್ಲಿಗೆ ಹೋಗಿ ಕೇದಾರನಾಥ್ ದೇವಾಲಯವನ್ನು ದರ್ಶನ ಮಾಡ್ಕೊಂಡು ಬರ್ತಾರೆ. ಹಾಗೇನಾದರೂ ನಿಮ್ಮಲ್ಲಿ ಯಾರಾದರೂ ಬೆಂಗಳೂರಿನಿಂದ ಕೇದಾರನಾಥ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಈ 2026ನೇ ವರ್ಷದಲ್ಲಿ ಯಾವಾಗ ಕೇದಾರನಾಥ್ ದೇವಾಲಯ ಓಪನ್ ಆಗುತ್ತೆ, ಇಲ್ಲಿಂದ ಹೋಗಲು ಇರುವಂತಹ ಟ್ರೈನ್ಗಳ ಸೌಲಭ್ಯ ಏನು, ಅದರ ದರಗಳೇನು ಅಂತ ತಿಳ್ಕೊಬೇಕು ಅಂತಂದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ಸಂಪೂರ್ಣ ವಿವರ ನಿಮಗೆ ಸಿಗುತ್ತೆ. ಸ್ನೇಹಿತರೆ, ಈ 2026ನೇ ವರ್ಷದಲ್ಲಿ ಏಪ್ರಿಲ್ ತಿಂಗಳ 22ನೇ ತಾರೀಕಿನಂದು ಕೇದಾರನಾಥ್ ದೇವಾಲಯ ದ್ವಾರವನ್ನು ತೆಗೀತಾರೆ. ಇಲ್ಲಿಗೆ ಯಾತ್ರೆ ಮಾಡಿ ದರ್ಶನ ಪಡೆಯಲು ಇಚ್ಛಿಸುವವರು ಯಾರಾದರೂ ಇದ್ದು ಅವರು ಬೆಂಗಳೂರಿನಿಂದ ಹೋಗಬೇಕಂತ ಅಂದ್ಕೊಂಡಿದ್ರೆ ಈ ವಿಡಿಯೋ ನಿಮಗೆ ಬಹಳ ಸಹಾಯವಾಗುತ್ತೆ. ಸ್ನೇಹಿತರೆ, ನಮ್ಮ ಬೆಂಗಳೂರಿನಿಂದ ಚಾರ್ಧಾಮ್ ಯಾತ್ರೆಗೆ ಒಂದು ಸ್ಪೆಷಲ್ ಟ್ರೈನನ್ನು ಹಾಕಲಾಗಿದೆ. ಈ ಟ್ರೈನ್ ಕೇದಾರ್ನಾಥ್ಗೆ ಹೋಗುತ್ತೆ. ಅಲ್ಲಿಂದ ಯಮುನೋತ್ರಿ, ಗಂಗೋತ್ರಿ, ಬದ್ರಿನಾಥ್ಗೆ ಹೋಗಲು ಯಾರಾದರೂ ಇಚ್ಛಿಸುವವರಿದ್ದರೆ ಅವರಿಗೆ ಅಲ್ಲಿಂದ ಬಸ್ಸು ಸೌಲಭ್ಯ ಇರುತ್ತೆ. ಈ ಸ್ಪೆಷಲ್ ಟ್ರೈನ್ ಕೇದಾರ್ನಾಥ್ಗೆ ಹತ್ತಿರವಿರುವಂತಹ ರಿಷಿಕೇಶ್ಗೆ ಹೋಗುತ್ತೆ. ಈ ಟ್ರೈನ್ ನಂಬರ್ ಬಂದು 06597. ಈ ಟ್ರೈನ್ ಹೆಸರೇನಪ್ಪ ಅಂದರೆ ಯಶವಂತಪುರ ಟು ಯೋಗನಗರ್ ಸ್ಪೆಷಲ್ ಟ್ರೈನ್. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಯಶವಂತಪುರ ಟು ಯೋಗನಗರ್ ಸ್ಪೆಷಲ್ ಎಕ್ಸ್ಪ್ರೆಸ್. ಈ ಟ್ರೈನು ಪ್ರತಿ ಗುರುವಾರ ಬೆಳಗ್ಗೆ 7 ಗಂಟೆಗೆ ಯಶವಂತಪುರ ರೈಲ್ವೆ ಸ್ಟೇಷನ್ನಿಂದ ಪ್ರಾರಂಭವಾಗಿ ಯಲಹಂಕ, ಇಂದೂಪುರ್, ಬಲ್ಹರ್ಷ್, ನಾಗ್ಪುರ್, ಭೂಪಾಲ್, ಆಗ್ರಾ, ಮಥುರಾ ಮಾರ್ಗವಾಗಿ ಋಷಿಕೇಶ್ಗೆ ಶನಿವಾರ ಬೆಳಗ್ಗೆ 10:20ಕ್ಕೆ ತಲುಪುತ್ತೆ. ಈ ಟ್ರೈನ್ ಜರ್ನಿ ಟೋಟಲ್ ಆಗಿ 2552 ಕಿಲೋಮೀಟರ್ಸ್ ಜರ್ನಿ ಆಗಿದೆ. ಒಟ್ಟು ಪ್ರಯಾಣ ಮಾಡುವ ಸಮಯ 51 ಗಂಟೆಗಳು 21 ನಿಮಿಷಗಳಾಗಿರುತ್ತೆ. ಇನ್ನು ಈ ಟ್ರೈನ್ನ ಟಿಕೆಟ್ ದರ ಎಷ್ಟಪ್ಪ ಅಂದರೆ ಸ್ಲೀಪರ್ ಬಂದು 1015 ರೂಪಾಯಿ, ಥರ್ಡ್ AC ಬಂದು 2745 ರೂಪಾಯಿ, ಸೆಕೆಂಡ್ AC ಬಂದು 3850 ರೂಪಾಯಿ, ಫಸ್ಟ್ AC ಬಂದು 6500 ರೂಪಾಯಿ. ಇದೆಲ್ಲ ಬೆಂಗಳೂರಿನಿಂದ ರಿಷಿಕೇಶ್ಗೆ ಹೋಗುವಂತಹ ವಿವರ. ಮತ್ತು ಅಲ್ಲಿಂದ ರಿಟರ್ನ್ ಹೇಗೆ ಬರಬೇಕಪ್ಪ, ಯಾವ ದಿನ ಯಾವ ಟೈಮ್ಗೆ ಅಲ್ಲಿಂದ ಟ್ರೈನ್ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋದಾದರೆ ಇದೇ ಟ್ರೈನು ಋಷಿಕೇಶಿಂದ ಮತ್ತೆ ಪ್ರತಿ ಶನಿವಾರ ಸಾಯಂಕಾಲ 5:55 ಪ್ರಾರಂಭವಾಗಿ ಸೋಮವಾರ ಸಾಯಂಕಾಲ 7:45 ಯಶವಂತಪುರ ರೀಚ್ ಆಗುತ್ತೆ. ಈ ರಿಟರ್ನ್ ಟ್ರೈನ್ನ ನಂಬರ್ ಬಂದು 06598. ಸ್ನೇಹಿತರೆ, ರಿಷಿಕೇಶ್ನಿಂದ ಹರಿದ್ವಾರ್ಗೆ ಹೇಗಪ್ಪ ಹೋಗೋದು ಅಂದರೆ ಅಲ್ಲಿಂದ ಬಸ್ಸುಗಳಿರುತ್ತೆ. 24 ಕಿಲೋಮೀಟ್ರ್ ಆಗುತ್ತೆ, ಅಲ್ಲಿಂದ ಬಸ್ಸುಗಳಿರುತ್ತೆ. ಹರಿದ್ವಾರದಿಂದ ಸೋನ್ಪ್ರಯಾಗ್ಗೆ ಬಸ್ಸುಗಳಿದ್ದು 10 ಅವರ್ಸ್ ಜರ್ನಿ ಆಗಿರುತ್ತೆ. ಸ್ನೇಹಿತರೆ, ಈ ಸೋನ್ಪ್ರಯಾಗಕ್ಕೆ ಬಂದಮೇಲೆ ಗೌರಿಗುಂಡ್ಗೆ ಆಟೋದಲ್ಲಿ ಹೋಗಬೇಕು. ಆ ಗೌರಿಗುಂಡ್ಗೆ ಆಟೋದಲ್ಲಿ ಹೋದ್ಮೇಲೆ ಅಲ್ಲಿಂದ ಕೇದಾರ್ನಾಥ್ಗೆ 16 ಕಿಲೋಮೀಟ್ರ್ ಆಗುತ್ತೆ. ಈ 16 ಕಿಲೋಮೀಟ್ರು ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು ಟ್ರೆಕ್ಕಿಂಗು. ಈ 16 ಕಿಲೋಮೀಟ್ರು ನಡ್ಕೊಂಡು ಹೋಗ್ಬೋದು, ಅಥವಾ ನಡೆಯೋಕ್ಕಾಗದೇ ಇರೋರು ಕುದುರೆ ಮೇಲೆ ಹೋಗ್ಬೋದು. ಸಮಥಿಂಗ್ ಎಷ್ಟೋ ದುಡ್ಡು ತಗೊತಾರೆ. ಇತ್ತೀಚೆಗೆ ಹೆಲಿಕಾಪ್ಟರ್ ಸೌಲಭ್ಯ ಇದೆಯಂತೆ. ಹೆಲಿಕಾಪ್ಟರ್ಗೆ 5000 ಒಬ್ಬರಿಗೆ ಕೇದಾರ್ನಾಥ್ ದೇವಸ್ಥಾನಕ್ಕೆ ರೀಚ್ ಆಗ್ಬೋದಂತೆ. ಸ್ನೇಹಿತರೆ, ಹೀಗೆ ಬೆಂಗಳೂರಿನಿಂದ ಕೇದಾರನಾಥ್ಗೆ ಟ್ರೈನ್ ಸೌಲಭ್ಯ ಇದೆ. ನಿಮ್ಮಲ್ಲಿ ಯಾರಾದರೂ ಹೋಗೋಕ್ಕೆ ಇಚ್ಛಿಸುವವರಿದ್ದರೆ
ಈ ರೀತಿಯಾಗಿ ಹೋಗ್ಬೋದು. ಹೀಗೆ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡ್ಕೊಳ್ಬೋದು. ಕೇದಾರನಾಥ್ ಸ್ಪರ್ಶ ದರ್ಶನವಿರುತ್ತೆ. ಅಂದರೆ ಅಲ್ಲಿರುವಂತಹ ಕೇದಾರನಾಥ್ ಲಿಂಗವನ್ನು ಸ್ಪರ್ಶಿಸಬಹುದು. ಅಂದರೆ ಈ ಸ್ಪರ್ಶ ದರ್ಶನ ಪ್ರತಿದಿನ ಬೆಳಗಿನ ಜಾವ 4 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೂ ಇರುತ್ತಂತೆ ಸ್ನೇಹಿತರೆ. ಮತ್ತೆ ವಾಪಸ್ ಬರೋವಾಗಲೂ ಕೇದಾರ್ನಾಥ್ನಿಂದ ಕುಂಡ್ಗೆ ಮತ್ತೆ 16 ಕಿಲೋಮೀಟ್ರ್ ಟ್ರೆಕ್ಕಿಂಗ್ಗೆ ಬರಬೇಕು ನೀವು. ಕೇದಾರ್ನಾಥ್ನಿಂದ ಬದ್ರಿನಾಥ್ಗೆ ಹೋಗಲು 90 ಕಿಲೋಮೀಟ್ರ್ ಆಗುತ್ತೆ. ವಾಹನಗಳೇನಿರುತ್ತಪ್ಪ ಅಂದರೆ ಬಸ್ಸು ಮತ್ತು ಕಾರ್ಗಳಿರುತ್ತೆ ಅಲ್ಲಿ. ಸೊ ಹೀಗೆ ಸ್ನೇಹಿತರೆ ಬೆಂಗಳೂರಿನಿಂದ ಟ್ರೈನಲ್ಲಿ ಕೇದಾರ್ನಾಥ್ಗೆ ಹೋಗಿ ಮತ್ತೆ ಟ್ರೈನ್ನಲ್ಲೇ ಬೆಂಗಳೂರಿಗೆ ವಾಪಸ್ ಬರಬಹುದು. ನಿಮ್ಮಲ್ಲಿ ಯಾರಾದರೂ ಚಾರ್ಧಾಮ್ ಯಾತ್ರೆಗೆ ಹೋಗಬೇಕಾಗಿದ್ರು ಅಥವಾ ಈ ಒಂದು ಕೇದಾರ್ನಾಥ್ನ ಮಾತ್ರ ನೋಡ್ಕೊಂಡು ವಾಪಸ್ ಬರ್ತೀವಿ ಅಂತಂದರು ಅವರಿಗೆ ಈ ವಿಡಿಯೋ ಸಹಾಯ ಆಗುತ್ತೆ. ನಿಮ್ಮಲ್ಲಿ ಯಾರಾದರೂ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹೋಗೋದಿದ್ರೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ.